ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಧನ್ವಿ ಟ್ಯುಟೋರಿಯಲ್ ಸ್ಟುಡಿಯೋ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ಸೊ ತುಂಬ ಜನ ಕೆಸೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಸೊ ಆ ಕೆಸೆಟ್ ಎಕ್ಸಾಮನ್ನು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾನು ಯಾವೆಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಿ ಕೆಸೆಟ್ಟನ್ನು ಕ್ಲಿಯರ್ ಮಾಡಿದೆ ಅಂತ ಫುಲ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನೆಕ್ಸ್ಟ್ ಹಾಕೋ ವೀಡಿಯೋಸ್ನ ಅಪ್ಡೇಟ್ಸು ನಿಮಗೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಈಗ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕೆಲವೊಂದು ಸ್ಟೆಪ್ಸ್ಗಳನ್ನ ನಾನಿಲ್ಲಿ ಹೇಳಿದ್ದೀನಿ. ಸೊ ಈ ಸ್ಟೆಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ಕೆಸೆಟ್ ಎಕ್ಸಾಮ್ನ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡ್ಬೋದು. ಸೊ ಏನೆಲ್ಲ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಕ್ಲಿಯರ್ ಮಾಡ್ಬೋದು ಅಂತೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ನು ಸಿಲೆಬಸ್ಸು. ಯಾವುದೇ ಎಕ್ಸಾಮನ್ನು ನಾವು ತಗೋತಾ ಇದ್ದೀವಿ ಅಂದರೆ ಫಸ್ಟು ನಮ್ಮ ಹತ್ರ ಇರಬೇಕಾಗಿದ್ದಂಥದ್ದು ಸಿಲೆಬಸ್ಸು. ಸೊ ಏನೇನು ಸಿಲೆಬಸ್ ಇದೆ, ಸಿಲೆಬಸ್ಸಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಸ್ನ ಕೊಟ್ಟಿದ್ದಾರೆ ಅಂತ ಒಂದು ಕ್ಲಾರಿಟಿ ಸಿಕ್ಕಿದ್ರೆ ಸೊ ನಾವು ಅದ್ರ ಪ್ರಕಾರನೇ ಏನು ಮಾಡ್ಬೋದು, ಓದ್ಬೋದು. ಸೊ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಕೆಸೆಟ್ಟಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ. ಪೇಪರ್ 1 ಜನರಲ್ ಪೇಪರು, ಪೇಪರ್ 2 ಸಬ್ಜೆಕ್ಟ್ ಪೇಪರು. ಸೊ ಪೇಪರ್ 1ಅಲ್ಲಿ ಏನೇನು ಕಾನ್ಸೆಪ್ಟ್ಸ್ ಇದೆ ಅಂತೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಪೇಪರ್ 2 ಅಲ್ಲೂ ಕೂಡ ಸೊ ನಿಮ್ಮ ಸಬ್ಜೆಕ್ಟಲ್ಲಿ ಏನೇನು ಕಾನ್ಸೆಪ್ಟ್ಸ್ ಇದೆ ಅಂತೇಳಿ ಗೊತ್ತಿದೆ. ಸೊ ಇದರಲ್ಲಿ ಕೆಲವೊಂದು ಸೆಲೆಕ್ಟೆಡ್ ಟಾಪಿಕ್ಗಳನ್ನ ನೀವು ಓದ್ಕೊಂಡ್ರೆ ಈಸಿಯಾಗಿ ನೀವು ಕೆಸೆಟ್ಟನ್ನು ಕ್ಲಿಯರ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು. ಸೊ ನಾನು ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಒಂದು 2-3 ವರ್ಷದ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತಾ ಹೋಗಿದ್ದೆ. ಸೊ ಏನಕ್ಕೆ ಸಾಲ್ವ್ ಮಾಡ್ತಾ ಹೋದೆ ಅಂದರೆ ಸೊ ನಮಗೆ ಒಂದು ಐಡಿಯಾ ಬರುತ್ತೆ. ಸೊ ಅಂದರೆ ಯಾವ ರೀತಿಯಾದಂಥ ಕ್ವಶನ್ಸ್ನ ಫ್ರೇಮ್ ಮಾಡ್ತಾರೆ, ಸೊ ನಾವು ಯಾವ ರೀತಿಯಾದಂಥ ಆನ್ಸರ್ಸನ್ನು ಅಲ್ಲಿ ಚೂಸ್ ಮಾಡ್ಬೋದು ಅಂತೇಳಿ ನಮಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಒಂದು ಐಡಿಯಾ ಬರುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿರುವಂಥ ಕ್ವಶನ್ ಪೇಪರ್ಸ್ಗಳಲ್ಲಿ ಸೊ ನಾವು ನೋಡ್ಬೋದು, ಹೆಚ್ಚು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ಗಳೇ ಇರೋದು. ಸೊ ಡೈರೆಕ್ಟ್ ಕ್ವಶನ್ಸ್ಗಳು ಕಡಿಮೆ ಇದೆ. ಅಂದರೆ ಅಪ್ಲಿಕೇಶನ್ ಲೆವೆಲ್ 60% ಇದ್ದರೆ ಸೊ ಡೈರೆಕ್ಟ್ ಕ್ವಶನ್ಸ್ಗಳು 40% ಇದೆ. ಸೊ ಹಾಗಾಗಿ ಯಾವುದು ಅಪ್ಲಿಕೇಶನ್ ಲೆವೆಲಲ್ಲಿ ಇರುವಂಥ ಕ್ವಶನ್ಸ್ಗಳು, ಯಾವುದು ಡೈರೆಕ್ಟ್ ಕ್ವಶನ್ಸ್ಗಳು ಅಂತೇಳಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋದ್ರಿಂದ ನಮಗೆ ಒಂದು ಐಡಿಯಾ ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಸೆಲೆಕ್ಟ್ ದ ಕನ್ವೀನಿಯಂಟ್ ಬುಕ್ಸ್ ಫಾರ್ ಸ್ಟಡಿ. ಸೊ ಇವಾಗ ಇತ್ತೀಚೆಗೆ ತುಂಬಾ ಬುಕ್ಸ್ಗಳು ಸಿಗುತ್ತೆ ಕೆಸೆಟ್ ಎಕ್ಸಾಮ್ಗೆ. ಸೊ ಮತ್ತು ತುಂಬಾ ನೋಟ್ಸ್ಗಳು ಕೂಡ ನಿಮಗೆ PDF ಫಾರ್ಮಲ್ಲೆಲ್ಲ ಆನ್ಲೈನಲ್ಲಿ ಸಿಗುತ್ತೆ. ಸೊ ಆದರೆ ನಿಮಗೆ ಯಾವುದು ಕನ್ವೀನಿಯೆಂಟು, ಯಾವುದು ಈಸಿ ಅನಿಸುತ್ತೋ ಅಂತಹ ಬುಕ್ಗಳನ್ನ ತೊಗೊಂಡು ಓದಿ. ಸೊ ನಾನು ಪೇಪರ್ 1ಗೆ ರೆಫರ್ ಮಾಡಿದ್ದು 2 ಬುಕ್ಸ್ಗಳನ್ನ. ಸೊ ನನ್ನ ಹತ್ರ ಇದ್ದಿದ್ದು 2. ಸೊ ಅದರಲ್ಲಿ 2 ಪಬ್ಲಿಕೇಶನ್ಸನ್ನು ನಾನು ಓದಿದೆ. ಒಂದು ಹರಿಯಾನ್ ಪಬ್ಲಿಕೇಶನ್, ಇನ್ನೊಂದು ಉಪ್ಕಾರ್ ಪಬ್ಲಿಕೇಶನ್ನು. ಸೊ ಇದರಲ್ಲೇ ಆಲ್ಮೋಸ್ಟ್ ನಾನು ಎಲ್ಲ ಕಾನ್ಸೆಪ್ಟ್ಗಳನ್ನು ಕೂಡ ಪ್ರಿಪೇರ್ ಆಗಿದೆ. ಇದ್ರ ಜೊತೆಗೆ ಆನ್ಲೈನಲ್ಲಿ ಬರುವಂತಹ ಕೆಲವೊಂದು ಕ್ವಶನ್ಸ್ಗಳನ್ನ ನಾನು ಏನು ಮಾಡಿದ್ದೆ, ಸಾಲ್ವ್ ಮಾಡಿದ್ದೆ. ಇನ್ನು ಪೇಪರ್ 2ಗೆ ಬಂದಾಗ ಸೊ ಸಬ್ಜೆಕ್ಟ್ ಪೇಪರ್ಸ್ ಅಲ್ವಾ. ಸೊ ಸಬ್ಜೆಕ್ಟ್ ಪೇಪರ್ಸ್ ಇರೋದ್ರಿಂದ ನಾವು ಮಾಸ್ಟರ್ಸಲ್ಲಿ ಏನನ್ನು ನೋಟ್ಸ್ ಮಾಡಿದ್ವಿ, ಸೊ ಆ ನೋಟ್ಸಲ್ಲಿ ಯಾವುದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು ಅದನ್ನು ಓದ್ಕೊಂಡಿದ್ದೆ. ಮತ್ತು UGಲಿ ಕೆಲವೊಂದು ಬರುವಂತಹ ಕಾನ್ಸೆಪ್ಟ್ಸ್ಗಳನ್ನ ಓದ್ಕೊಂಡಿದ್ವಿ. ಇದರಿಂದ ನಮ್ಗೆ ಏನು ನೆನಪಾಗಿತ್ತು ಅಂತಂದರೆ ಕೆಸೆಟ್ಟನ್ನು ಕ್ಲಿಯರ್ ಮಾಡೋದಕ್ಕೆ ಒಂದು ಮ್ಯಾಕ್ಸಿಮಮ್ ಕ್ವಶನ್ಸ್ಗಳನ್ನ ನಾವು ಅಟೆಂಡ್ ಮಾಡೋದು ಇದರಿಂದ ಹೆಲ್ಪ್ ಆಯಿತು. ಸೊ ನೆಕ್ಸ್ಟು ನಾವು ಓದ್ಕೋಬೇಕಾದ್ರೆ ಸೊ ಶಾರ್ಟ್ ನೋಟ್ಸನ್ನು ಮಾಡ್ಕೋಬೇಕು. ಸೊ ಎಷ್ಟೇ ನೋಟ್ಸ್ ಸಿಕ್ಕಿದ್ರೂ ಕೂಡ ನಾವು ಏನು ಓದಿರ್ತೀವೋ ಆ ಓದಿರೋದನ್ನು ನಾವೊಂದು ಶಾರ್ಟ್ ನೋಟ್ಸ್ಗಳಲ್ಲಿ ಮಾಡಿಕೊಂಡ್ರೆ ಅದು ನಮಗೆ ಈಸಿ ಆಗುತ್ತೆ. ಅಂದರೆ ತುಂಬ ದಿನ ನಮಗೆ ನೆನಪಿರುತ್ತೆ. ಸೊ ಹಾಗಾಗಿ ನೀವು ಡೆಫಿನೇಷನ್ಸ್ ಆಗಿರ್ಬೋದು, ಕೀವರ್ಡ್ಸ್ ಆಗಿರ್ಬೋದು, ಕಾನ್ಸೆಪ್ಟ್ಸ್ ಆಗಿರ್ಬೋದು, ಫಾರ್ಮುಲಾಸ್ಗಳಾಗಿರ್ಬೋದು, ಸೊ ಇವುಗಳೆಲ್ಲನೂ ಕೂಡ ಏನು ಮಾಡಬೇಕು, ಕೀ ನೋಟ್ಸನ್ನು ಮಾಡಿಕೊಂಡ್ರೆ, ಅಂದರೆ ಶಾರ್ಟ್ ನೋಟ್ಸನ್ನು ಮಾಡಿಕೊಂಡ್ರೆ ಸೊ ಅದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ರಿವಿಷನ್ ಟೈಮಲ್ಲೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಮಸ್ಟ್ ಫಾಲೋ ಟೈಮ್ ಟೇಬಲ್. ಸೊ ಮಸ್ಟ್ ಫಾಲೋ ಟೈಮ್ ಟೇಬಲ್ ಅಂದರೆ ಸೊ ನಮಗೆ ಯಾವುದು ಕನ್ವೀನಿಯೆಂಟ್ ಟೈಮ್ ಇರುತ್ತೋ ಆ ಟೈಮ್ಗೆ ತಕ್ಕ ಹಾಗೆ ಸೊ ನಾವೇನು ಮಾಡಬೇಕು, ಸಬ್ಜೆಕ್ಟ್ಗಳನ್ನ ಪ್ರಯಾರಿಟೈಸ್ ಮಾಡಬೇಕು. ಅಂದರೆ ಸೊ ಯಾವುದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇರುತ್ತೋ, ಯಾವುದು ಈಸಿ ಕಾನ್ಸೆಪ್ಟ್ ಇರುತ್ತೋ, ಯಾವುದು ಡಿಫಿಕಲ್ಟ್ ಕಾನ್ಸೆಪ್ಟ್ ಇರುತ್ತೋ ಅಂತ ಹೇಳಿ ನಾವು ಫಸ್ಟು ಪ್ರಯಾರಿಟೈಸ್ ಮಾಡ್ಕೋಬೇಕು. ಸೊ ಪ್ರಯಾರಿಟೈಸ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ನಾವು ಒಂದು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಿಕೊಂಡು ಸೊ ಅದ್ರ ಪ್ರಕಾರ ಓದ್ಕೊಂಡ್ರೆ ಸೊ ನಮಗೆ ಈಸಿ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಇದು ಸೊ ಯಾವ ರೀತಿಯಾಗಿ ನಾವು ಅಂದರೆ ಒಂದು ಗೋಲನ್ನು ಇಷ್ಟು ಮಾರ್ಕ್ಸನ್ನೇ ತೊಗೋಬೋದು ಅಂತೇಳಿ ಒಂದು ಗೋಲನ್ನು ಫಿಕ್ಸ್ ಮಾಡ್ಕೋಬೋದು ಅಂದರೆ ಸೊ ನಿಮಗೆ ಪ್ರೀವಿಯಸ್ ಇಯರ್ಸ್ನ ಕಟ್ ಆಫ್ ಮಾರ್ಕ್ಸನ್ನು ನೀವು ಅನಲೈಸ್ ಮಾಡಿದ್ರೆ ಸೊ ಆಲ್ಮೋಸ್ಟ್ 150 to 180 ಮಾರ್ಕ್ಸಲ್ಲೇ ಏನಿದೆ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಕಟ್ ಆಫ್ ಮಾರ್ಕ್ಸ್ ಇದೆ. ಸೊ ಹಾಗಾಗಿ ಸೊ ಪೇಪರ್ 1ಇಂದ
ಮತ್ತು ಪೇಪರ್ 2 ಇಂದ ಇವೆರಡರಿಂದ ನೀವು 180 ಮಾರ್ಕ್ಸನ್ನು ತೊಗೊಂಡ್ರೆ ನೀವು ಸೇಫ್ ಝೋನಲ್ಲಿ ಇರ್ತೀರಾ. ಸೊ ಪೇಪರ್ 1ನಲ್ಲಿ ನಿಮಗೆ ಗೊತ್ತಿದೆ 50 ಕ್ವೆಷನ್ಸ್ ಇರುತ್ತೆ, ಪೇಪರ್ 2 ಅಲ್ಲಿ 100 ಕ್ವೆಷನ್ಸ್ ಇರುತ್ತೆ. ಸೊ ಈಚ್ ಕ್ವೆಷನ್ಸ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ ಹಾಗಾಗಿ ಫಸ್ಟ್ ಪೇಪರ್ 1ನಲ್ಲಿ ಸೊ ನೀವು 30 ಕ್ವೆಷನ್ಸನ್ನ ಅಟೆಂಡ್ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ? 60 ಮಾರ್ಕ್ಸ್ ಬರುತ್ತೆ. ಸೊ ಪೇಪರ್ 2 ಅಲ್ಲಿ ಎಷ್ಟು 120 ಬರಬೇಕು. ಸೊ 120 ಬರಬೇಕು ಅಂದರೆ 60 ಕ್ವೆಷನ್ಸನ್ನು ಅಟೆಂಡ್ ಮಾಡಬೇಕು. ಸೊ ಹಾಗಾಗಿ ಇದರಲ್ಲಿ ಪೇಪರ್ 2 ಅಲ್ಲಿ 60 ಕ್ವೆಷನ್ಸು, ಪೇಪರ್ 1ನಲ್ಲಿ 30 ಕ್ವೆಷನ್ಸನ್ನು ನೀವು ಅಟೆಂಡ್ ಮಾಡ್ತು ಅಂದರೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 180 ಮಾರ್ಕ್ಸ್ ಬರುತ್ತೆ. ಸೊ ಹಾಗಾಗಿ ಯಾವುದು ಈಸಿ ಅನಿಸುತ್ತೋ ಆ ಚಾಪ್ಟರ್ಗಳನ್ನ ಚಾಯ್ಸ್ ಮಾಡ್ಕೊಳ್ಳಿ. ಆ ಚಾಪ್ಟರ್ಗಳಲ್ಲೇ ನೀವು ಒಂದು ಶಾರ್ಟ್ ನೋಟ್ಸ್ನ ಮಾಡಿಕೊಂಡು ಅದನ್ನು ರಿವಿಷನ್ ಮಾಡಿ ಮತ್ತು ಎಷ್ಟೆಷ್ಟು ಕ್ವೆಷನ್ಸ್ನ ನಾವು ಒಂದೊಂದು ಯೂನಿಟಲ್ಲಿ ಕಲಿತ್ರೆ ಅಂದರೆ ಸೊ ಓದ್ಕೊಂಡ್ರೆ ಎಷ್ಟು ತಗೋಬೋದು ಅಂತೇಳಿ ನೀವು ಕೊಂಡ್ರೆ ಸೊ ನೀವು ಈಸಿಯಾಗಿ KCET ಪಾಸ್ ಮಾಡ್ಬೋದು ಫ್ರೆಂಡ್ಸ್. ಸೊ ಇದಿಷ್ಟು ನಾನು ಫಾಲೋ ಮಾಡಿದಂತಹ ಟಿಪ್ಸು ಮತ್ತು ಟ್ರಿಕ್ಸು. ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸೊ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಥರದ್ದೇ KCET ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.